ಸ್ವಲ್ಪ ಆಗಲಬೇಡಿ, ನಿಮಗೆ ನಾವು ಅಲ್ಲಿ ಅವಕಾಶ ಸ್ವಲ್ಪ ಈ ಕಡೆ ಎಲ್ಲ ಸ್ವಾಮಿಗಳ ಹಿಂದೆ ಬನ್ನಿ, ಎಲ್ಲ ಎದುರುಗಡೆ ಯಾರು ನಿಲ್ಬೇಡಿ. ಸ್ವಾಮೀಜಿ, ನಮ್ಮ ಎಲ್ಲ ಭಾರತೀಯ ಸಂತ ಪರಿಷತ್ತಿನ ಪೂರ್ಣ ರೂಪದಲ್ಲಿ ಎಲ್ಲಾ ಸಂತರ ಶಕ್ತಿಯಾಗಿ ತಾವು ಪ್ರೇರಣೆ ನೀಡಿದ್ದೀರಿ. ಅದಕ್ಕೆ ತಾವು ಎಲ್ಲ ಹಲವಾರು ಸ್ವಾಮಿಗಳು ಕೈ ಮತ್ತೆ ನೀವು ನಮ್ಮ ಎಲ್ಲ ಕೈ ನಾವು ಮುನ್ನಡೆಸಬೇಕು. ಓಂ ಸೋಮ ಸದ್ಗಮಯ ನಮಸೋಮ ಜ್ಯೋತಿರ್ಗಮಯ ಸೋಮ ಅಮೃತಂಗಮಯ. ಓಂ ಸಹನಾವವತು ಸಹನೋ ವನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. हरे देवी नारायणी नमोस्तुते सर्वस्वरूपे सर्वेशे सर्वशक्ति समन्विते. नमो हरिहंताणं, नमो सिद्धाणं, नमो आयर्याणं, नमो भुवज्जायाणं, नमो लोये सुपसावणं. ದೇವಾದಿದೇವರಾದಂತಹ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಅಭೀಷ್ಟವರ ಪ್ರಧಾನಿ ಪುಷ್ಪಾಂಜಿನಿ, ಹಾಗೆ ಶ್ರೀಮನ್ ಮಹಾವಿಷ್ಣು, ಪರಮೇಶ್ವರ ಮತ್ತು ಬ್ರಹ್ಮದೇವರು, ಈ ಸನಾತನ ಧರ್ಮದ ಎಲ್ಲ ದೈವಿ ಶಕ್ತಿಗಳು ನಮ್ಮ ಸಂತ ಪರಿಷತ್ತಿನ ಮಹಾಪರಿಷತ್ತನ್ನು ಮುನ್ನಡೆಸುವುದಕ್ಕೆ ಪೂಜ್ಯ ಹರಿಹರಪುರ ಮಠದ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಅಷ್ಟಮಠದಲ್ಲಿ ಒಂದಾದಂಥ ಹದಮಾನ ಮಠದ ಸ್ವಾಮೀಜಿಯವರು, ಅದೇ ರೀತಿ ಕೈಲಾಸಾಶ್ರಮದ ಸ್ವಾಮೀಜಿಯವರು, ಇವರ ಮೂರರ ಪ್ರತೀಕವಾಗಿ ನಾವೆಲ್ಲರೂ ಕೂಡ ಇರತಕ್ಕಂಥ ಸ್ವಾಮೀಜಿಯವರು. ಹಾಗೆಯೇ ನಮ್ಮ ಈ ಒಂದು ಸಂತ ಮಹಾಪರಿಷತ್ತಿಗೆ ದೀಪದ ಬೆಳಗನ್ನು ಇವತ್ತು ಬೆಳಗಿ 2 ನಿಮಿಷದ ಸಂದೇಶವನ್ನು ಪೂಜ್ಯ ಸ್ವಾಮೀಜಿಯವರು ನೀಡಬೇಕಾಗಿ ಎಲ್ಲ ಸಾಧುಗಳ ಪರವಾಗಿ ಅಪೇಕ್ಷೆ ಮಾಡ್ತೇವೆ. 3 ಜನ ಸಾಧುಗಳು, ನಮ್ಮ 3 ಜನ ಸಾಧುಗಳ ಪರವಾಗಿ ನಮ್ಮ ಸಂದೇಶ ಒಂದೊಂದೇ ನಿಮಿಷ. ಆ ರೀತಿ ಜ್ಞಾನ ಪಡೆಯುವ ಕೇಂದ್ರಗಳಂದರೆ ಮಠಗಳು. ಹಾಗಾಗಿ ಸಂತರೆಲ್ಲ ಸೇರಿ ಹೇಗೆ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನೋ ಚಿಂತನೆ, ಸಮಾಲೋಚನೆ ನಡೆಸಿ ಆ ಮೂಲಕವಾಗಿ ಒಳ್ಳೆಯ ವಿಷಯಗಳನ್ನು ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಚಿಂತನೆಯಲ್ಲಿ ಪ್ರಾರಂಭ ಆಗಿದೆ. ದೀಪ ಹಚ್ಚಿದೆ ಎಲ್ಲ ಸ್ವಾಮಿಗಳು ದೇವರ ಸನ್ನಿಧಾನದಲ್ಲಿ ದೀಪ ಬೆಳಗಿದ್ದೇವೆ. ದೀಪ ಜ್ಞಾನದ ಪ್ರತೀಕ, ನಮ್ಮೆಲ್ಲರಲ್ಲಿ ಒಳ್ಳೆಯ ಜ್ಞಾನ ಬರಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ. ಹಾಗಾಗಿ ನಾವೆಲ್ಲರೂ ಸೇರಿ ಮಾಡುವ ಕಾರ್ಯಕ್ರಮ ಎಲ್ಲ ನಮ್ಮದೇ ಕಾರ್ಯ. ಈಗ ಹರಿಹರಪುರ ಕೈಲಾಸಾಶ್ರಮ ಸ್ವಾಮಿ ಭಾರತೀಯ ಸಂತ ಮಹಾಪರಿಷತ್ ದೀಪೋತ್ಸವ ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಆಯಾಮದಲ್ಲಿ ನಮ್ಮ ಆಚಾರ್ಯಗಳಲ್ಲಿ ಮತ್ತೆ ಪುನರ್ನವೀಕರಣಗಳು ಎಲ್ಲರೂ ಒಂದಾಗಿ ಯಾವುದೇ ರೀತಿಯಾದ ಭೇದವಿಲ್ಲದೆ ಪ್ರತಿಯೊಂದು ಪ್ರೀತಿಯಿಂದ ಬಾಳಿ ಭಾರತೀಯ ಸಂಸ್ಕೃತಿಯ ಒಂದೊಂದು ಅಂಶವನ್ನು ಕೂಡ ಪ್ರಕಟವಾಗಿ ಅದನ್ನು ವ್ಯಕ್ತಪಡಿಸಿ ಪ್ರೀತಿಯಿಂದಲೇ ಬಾಳಬೇಕು ಉದ್ದೇಶದಿಂದ ಇವತ್ತಿನ ಸಭೆ ಆಗಿರುತ್ತದೆ. ಅದರ ಪ್ರತ್ಯೇಕವಾಗಿ ದೀಪ ಪ್ರಜ್ವಲಾಗಿದೆ. ಒಂದು ಸ್ವಾಮಿಗಳು ಮಾತಾಡ್ತಾರೆ, 1 ನಿಮಿಷ ಮಾಡ್ತಾರೆ. ವಸತಿಯಲ್ಲಿ ಪಾರ್ಶ್ವನಾಥ ಸ್ವಾಮಿ ಪುಷ್ಪಾಣಿ ದೇವಿಯ ಸನ್ನಿಧಿಲಾಗದ್ದರಿಂದ ಇದು ಅದ್ಭುತವಾದ ಶಿವಶಕ್ತಿ, ನಾರಾಯಣ ಶಕ್ತಿ, ಎಲ್ಲ ಶಕ್ತಿಗಳ ಒಂದು ಸೇರುವಿಕೆಯ ಒಳ್ಳೆಯ ಸಂದರ್ಭ. ಜಗನ್ಮಾತೆ ಜಗದೀಶ್ವರ ಆತ್ಮೀಯ
ಧರ್ಮಬಂಧುಗಳೇ, ಇವತ್ತು ಭಾರತೀಯ ಸಂತ ಮಹಾಪರಿಷತ್ತಿನ ಕರಾವಳಿ ಜಿಲ್ಲೆಗಳ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಪೂಜ್ಯರೆಲ್ಲರ ಒಂದು ಆಂತರಿಕ ಸಭೆ ಇಲ್ಲಿ ನಡೀತಾ ಇದೆ. ಭಾರತೀಯ ಸಂತ ಮಹಾಪರಿಷತ್ತು ಎನ್ನುವುದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ, ವಿಶ್ವಾದ್ಯಂತ ಇರುವ ಯಾವುದೇ ಭಾರತೀಯ ಸಂಸ್ಕೃತಿ ಇರತಕ್ಕಂಥ ಯಾವುದೇ ಮತ ಪಂಥ ಸಿದ್ಧಾಂತವನ್ನು ಪ್ರತಿನಿಧಿಸುವ ಸಮಾನ ಮನಸ್ಕರ ಪೂಜ್ಯ ಸಂತರೆಲ್ಲರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಕ್ಕೂಟ ಆಗಿದೆ. ಭಾರತೀಯ ಸಂಸ್ಕೃತಿ ಅಂದರೆ ಪುಣ್ಯಭೂಮಿಯಾಗಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾಗಿರ್ತಕ್ಕಂಥ ಸಂಸ್ಕೃತಿ. ಈ ಒಂದು ಸಂಸ್ಕೃತಿ ಸದಾ ವಿವಿಧತೆಯಲ್ಲಿ ಏಕತೆಯನ್ನೇ ಸಾರುತ್ತದೆ. ಆದ್ದರಿಂದ ಈ ಒಂದು ಸಂಸ್ಕೃತಿಯಲ್ಲಿ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ತಂತ್ರ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಮುಂತಾದ ಶೈವ ಸಂಪ್ರದಾಯಗಳಿವೆ. ಎಲ್ಲ ಶೈವ ಸಂಪ್ರದಾಯಗಳಿಗೂ ಭಾರತೀಯ ಸಂಸ್ಕೃತಿಗೆ ತಾಯಿಬೇರಾಗಿದೆ. ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಬೇರಾಗಿರ್ತಕ್ಕಂತಹ ಎಲ್ಲ ಸಮಾನ ಮನಸ್ಕ ಪೂಜೆ ಸಂತರೆಲ್ಲರೂ ಸೇರಿ ಒಂದು ದೃಢವಾಗಿರತಕ್ಕಂಥ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಹೋನ್ನತವಾದ ಸಂಕಲ್ಪವನ್ನು ಮಾಡಿದ್ದೇವೆ. ಅದೇನಂತ ಕೇಳಿದರೆ, ಭಾರತೀಯ ಸಂಸ್ಕೃತಿಯನ್ನು ಪ್ರತಿಷ್ಠಿರ್ತಕ್ಕಂತಹ, ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲರಿಗೂ ಸಹ ಜೀವನದಲ್ಲಿ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಸಮಾನವಾಗಿ ಪಾಲಿಸಲು ಒಂದೇ ರೀತಿಯ ಸಂಸ್ಕಾರ ಅಂದರೆ ಏಕರೂಪ ಆಚಾರ ಸಂಹಿತೆ, ಮತ್ತೊಂದು ಭಾರತೀಯ ಸಂಸ್ಕೃತಿ ಸೇರಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯವನ್ನು ಮೌಲ್ಯಯುತವಾಗಿ ರೂಪಿಸಲು ಒಂದೇ ರೀತಿಯ ಸಂಸ್ಕಾರ ಶಿಕ್ಷಣ, ಈ ಎರಡು ಮಹೋನ್ನತವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಗಳನ್ನು, ಒಂದು ಈ ಮಣ್ಣಗುಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೇ ರೀತಿಯ ಸಂಸ್ಕಾರ, ಮತ್ತೊಂದು ಈ ಮಣ್ಣಗುಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಸೇರಿದ ಎಲ್ಲ ಮಕ್ಕಳ ಭವಿಷ್ಯವನ್ನು ಮೌಲ್ಯಯುತವಾಗಿ ರೂಪಿಸಲು ಒಂದೇ ರೀತಿಯ ಸಂಸ್ಕಾರ ಶಿಕ್ಷಣ, ಈ ಎರಡು ಕ್ರಿಯಾ ಯೋಜನೆಗಳನ್ನು ಅತ್ಯಂತ ಸ್ಪಷ್ಟವಾದ ಪರಿಕಲ್ಪನೆಯೊಂದಿಗೆ ಹಾಗೆ ಯೋಜನಾಬದ್ಧವಾಗಿರ್ತಕ್ಕಂಥ ಆಂತರಿಕ ಸಭೆ ಇದು ಬೇಜಾರು ಇಲ್ಲೇ ಕರ್ಕೊಂಡು ವಿಶ್ವ ತತ್ವವನ್ನು ಜಗತ್ತಿನ ಮೂಲೆ ಮುಳುಗು ಕೊಟ್ಟಿರ್ತಕ್ಕಂತಹ ಒಂದು ಮಹತ್ವ, ಯಾವ ಸಂದೇಹವೂ ಇಲ್ಲ. ಅಲ್ಲ, ಅತಿಶಯೋಕ್ತಿ ಅಲ್ಲ, ವಾಸ್ತವ. ವಾಸ್ತವ. ಸುಗುಣವಾದ ನನಗೆ ಸುಗುಣ ವಾಣಿಗಳನ್ನು ಸದಾ ಕಾಲದಲ್ಲಿ ನೀಡ್ತಾ ಇದ್ದೇನೆ. ನಾವೇ ಕೊಡಿ. ಸಂತ ಪರಿಷತ್ತು ಇದರ ಅಪೂರ್ವವಾದಂತಹ ಯೋಚನೆ, ಅದೇ ರೀತಿ ಅಪೂರ್ವವಾದಂತಹ ಸಂಘಟನೆ. ಯಾವಾಗ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಆ ಬದಿಯಲ್ಲಿ ಸಂಘಟನೆ ಯಾವಾಗ ತಯಾರ ಸ್ಥಿರವಾಗಿ ಸಾಧ್ಯ. ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮೂರೇ ಗೊತ್ತಾಗಿದ್ದೇವೆ. ಇವತ್ತು ಮೂಡುಬಿದಿರೆಯಲ್ಲಿ ಇದರ ಒಂದು ವಿಶೇಷ ಸಮಾವೇಶ ನಡೀತಾಯಿದೆ. ನಾವೆಲ್ಲ ಕೃಷ್ಣರಾಗಿದ್ದೀವಿ, ನಾವು ಅರ್ಜುನ. ಮೂರು ದಿಕ್ಕಿನಲ್ಲಿ ಇದೊಂದು ಒಳ್ಳೆಯ ಎಂಬುದಾಗಿ ನಾವು ಸಂತ ಭಾರತೀಯ ಸಂಸ್ಕೃತಿಯ ಕೊಟ್ಟಿನ ಒಳ್ಳೆಯ ಸುಧಾರಿಯಲ್ಲಿ ಆಗ್ತಾ ಇದೆ. ಸೂರ್ಯ ಹೇಗೆ ಬೇರೆ ಒಳ್ಳೆಯ ರೀತಿಯಲ್ಲಿ ಬೆಂಬಲಿಸುವಂತಾಗಲಿ. ಕೃಷ್ಣನೇ ಬಂದಾಗೆ ಆಗಿದೆ, ಅರ್ಥ ಮಾಡೋದು. ಕೂರಿಸ್ಕೊಂಡು ನೇರ ಮೊದಲನೇ ಶಿವ ಬಂದಾಗೆ ಆಗಿದೆ. ಎಲ್ಲ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನು ಪ್ರತಿಷ್ಠಾಪಿಸಿದಂಥ ನಮ್ಮ ಹೆಮ್ಮೆಯ ಹಿಂದಿನ ವಿಶ್ವೇಶತೀರ್ಥ ಶ್ರೀಗಳ ಉತ್ತರಾಧಿಕಾರಿಯಾದ ಈಗಿನ ವರ್ತಮಾನದ ಪೇಜಾವರ ಶ್ರೀಗಳವರಿಂದ
ಭಾರತೀಯ ಸಂತ ಮಹಾಪರಿಷತ್ತಿನ ಐಕ್ಯತೆಯ ಬಗ್ಗೆ ಅವರಿಂದ ಅಮೃತ ನುಡಿಗಳು. ನಮ್ಮ ಸಮಸ್ತ ಹಿಂದೂಗಳ ಭಾರತೀಯರ ಏಕತೆಗಾಗಿ ಅತ್ಯವಶ್ಯವಾಗಿದೆ. ರಾವಣನ ಸಂಹಾರದ ಬಳಿಕ ಲಕ್ಷ್ಮಣ ಒಂದು ಮಾತನ್ನಂದ, ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದು ಬೇಡ, ಇಲ್ಲೇ ಇದ್ದು ಬಿಡೋಣ, ಸ್ವರ್ಣಮಯವಾಗಿದೆ ವಿಶ್ವಕರ್ಮ ನಿರ್ಮಿತವಾದ ಲಂಕೆ. ಆವಾಗ ರಾಮ ಅಂತದ್ದು, ಅಭಿ ಸ್ವರ್ಣಮಯಿ ಅಂತ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ದೇಶ ಪ್ರೇಮ ನಮಗೆ ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ. ಆ ನೆಲೆಯಲ್ಲಿ ನಮ್ಮ ಏಕತೆ ದೇಶ ಸೇವೆಗೆ ಸ್ಫೂರ್ತಿಯಾಗುವಂತೆ ಬಲ ಬರುವಂತೆ ಇವತ್ತು ಇಂತಹ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಸಂತರ ಸಮ್ಮೇಳನ ಅತ್ಯವಶ್ಯವಾಗಿದೆ. ಅದನ್ನು ನಡೆಸಿಕೊಡ್ತಾ ಇರುವಂತಹ ಇದರಲ್ಲಿ ಸೇರಿರುವ ಎಲ್ಲ ಸಂಘಟನೆಗಳನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಪ್ರಯತ್ನ ನಿರಂತರವಾಗಿ ನಡೆಯಲಿ. ಈಗ ನಮ್ಮ ತುಳುನಾಡಿನ ತುಳು ಭಾಷೆಯ ಮೇಲೆ ಅಭಿಮಾನ ಹೊಂದಿ ದೇಶಾದ್ಯಂತ ಪ್ರಚಾರವನ್ನು ಮಾಡಿರುವಂತಹ ಉಡಿಂಗಿ ಸ್ವಾಮಿಯವರು 2 ನುಡಿಗಳು. ಎಲ್ಲ ಸಂತರಿಗೂ ನಮನಗಳು. ಸಂತ ಸಮಾಜ ಅನ್ನುವಂಥದ್ದು ನಾಣ್ಯದ 2 ಮುಖಗಳಿದ್ದಾವೆ. ನಾಣ್ಯಕ್ಕೆ ಹೇಗೆ 2 ಮುಖಗಳು ಬೇಕು, ಅದೇ ರೀತಿಯಲ್ಲಿ ಸಂತ ಸಮಾಜ ಅನ್ನುವಂಥದ್ದು ಬದುಕಿನ 2 ಮುಖಗಳು. ಸಮಾಜ ಮತ್ತು ಸಂತ ಅನ್ನುವಂಥದ್ದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಸಂತನ ಪಾತ್ರ ಏನು ಅಂತ ಒಮ್ಮೆ ತೋರಿಸಿಕೊಡುವುದಕ್ಕಾಗಿ ನಾವೆಲ್ಲ ಸಂಘಟಿತರಾಗಿದ್ದೇವೆ. ಬಹುಶಃ ಸಂತರು ಸಂಘಟಿತರಾದಾಗ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗ್ತದೆ ಅನ್ನೋದಕ್ಕೆ ಸಂಶಯ ಇಲ್ಲ. ಎಲ್ಲರ ಮನಸ್ಸುಗಳು ಒಂದಾಗಿದೆ. ಬಹುಶಃ ಎಲ್ಲ ಅಮೃತ ಪುತ್ರರು ಎಂದು ಕರೀತಾರೆ. ಭಾರತದಲ್ಲಿ ಪ್ರಚಲಿತವಾಗಿರುವಂತಹ ಶಬ್ದಾರ್ಥಿ ಇವತ್ತು ನಾವೆಲ್ಲ ಸೇರಿಕೊಂಡು ಸಮಾಜವನ್ನು ಬಲಿಷ್ಠಗೊಳಿಸುವಂತ ಕಾರ್ಯ ಆಗಬೇಕು. ಹರಿಹರ ಈಗಾಗಲೇ ನಮ್ಮ ಆತ್ಮೀಯರು ಪೂಜೆಯವರೆಲ್ಲ ಸೇರಿಕೊಂಡು ಈಗಾಗಲೇ ಸಂಪನ್ನ ಆಗಿರುವಂಥ ಈ ಒಂದು ಸಂಭ್ರಮದ ಸಮಯ ಅಂತ ನಾವು ಹೇಳಬೇಕು. ಎಲ್ಲ ಸಂತರ ಮನಸ್ಸು ಒಂದಾದಾಗ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಸಂತನಿಗೂ ಸಮಾಜದ ಋಣ ಇದೆ, ಸಮಾಜದ ಋಣ ಸಂತನಿಗೂ ಇದೆ. ಆದ್ದರಿಂದ ಜೊತೆಯಾಗಿ ಸಾಗಿದಾಗ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳುತ್ತಾ ಎಲ್ಲರಿಗೂ ನಮನವನ್ನ ಮಾಡುತ್ತಾ ಮಾತಿಗೆ ಬಿದ್ದಿರ್ತೇವೆ. ಈಗ ಕೇರಳ ಗಡಿಭಾಗದಿಂದ ಹರಿಹರ ಅಂದರೆ ಎಡನೀರು ಮಠದಿಂದ ಬಂದಂತ ನಮ್ಮ ಪೂಜ್ಯರಾದಂಥ ಶ್ರೀ 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 ಎಡನೀರು ಮಹಾಸ್ವಾಮೀಜಿಯವರು ತಮ್ಮ 2 ನುಡಿಗಳನ್ನು ಉಪನುಡಿಗಳನ್ನು ಭಾರತೀಯ ಸಂತ ಮಹಾಪರಿಷತ್ ಅವರ ಆರೋಗ್ಯದಲ್ಲಿ ಎಲ್ಲ ಸಂತರು ಕೂಡ ಇಲ್ಲಿ ಬಂದು ಇರ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗಿ ಪರಸ್ಪರ ಸಮಾಜದೊಟ್ಟಿಗೆ ಪರಸ್ಪರ ಋಣ ಇದೆ. ಸಮಾಜಕ್ಕೆ ಸಂತರಿಗೆ ಸಮಾಜ ಹಾಗಿರುವಾಗ ಸಂತರು ಯಾವಾಗಲೂ ಸಮಾಜದೊಟ್ಟಿಗೆ ಬೆರೆತುಕೊಂಡಿದ್ದು ಸಮಾಜ ಗಟ್ಟಿಯಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಲಿ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಹಿಂದೂ ಸಮಾಜ, ಭಾರತೀಯ ಸಂಸ್ಕೃತಿಗಳ ಎಲ್ಲ ಸಮಾಜ ಕೂಡ ಒಟ್ಟಾಗುವ ದೃಷ್ಟಿಯಿಂದ ಈ ಭಾರತೀಯ ಸಂತ ಮಹಾಪರಿಷತ್ತು ರೂಪುಗೊಂಡು ಬಹಳಷ್ಟು ಅದು ಈಗಾಗಲೇ ಬಹಳಷ್ಟು ವೇಗದಲ್ಲಿ ಅದರ ಗುರಿಯನ್ನು ತಲುಪ್ತಾ ಇದೆ. ಅದರ ಒಂದು ಭಾಗವಾಗಿ ಇವತ್ತು ಈ ಮೂಡುಬಿದಿರೆ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದರಿಂದ ಸಮಾಜಕ್ಕೆ ಬಹಳಷ್ಟು ಲಾಭ ಆಗಲಿದೆ ಮತ್ತು ಸಂತರಿಗೂ ಅದರ ಫಲ ಸಿಗುವಂತೆ ಆಗಲಿ ಅಂತ ವಿಶೇಷವಾಗಿ ಕಾರ್ಯಿಸ್ತಾರೆ. ಇದೀಗ ಎಲ್ಲ ಪೂಜ್ಯರುಗಳು ಒಂದು 5 ನಿಮಿಷ ವಿಶ್ರಮಿಸಿ ಅವರಿಗೆಲ್ಲ ಒಂದು ವಿನಯಾಂಜಲಿ ಮತ್ತು ಗುರುಕಾಣಿಕೆ ಅರ್ಪಣೆ ಮಾಡತಕ್ಕಂಥ ಸಂದರ್ಭ. ಆ ನಂತರ ನಾವೆಲ್ಲ ಮಹಾವೀರ ಭವನಕ್ಕೆ ತೆರಳ್ತೇವೆ. ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ನಾರಾಯಣ.
अतो जायमानश्च पूर्णः पादोऽस्य विश्वाभूतानि विवादस्यामृतं देहि पुनः अतो विश्वन्नाशने तस्मात् विराडजायत जो अधिपूरुषः सजातो अत्यरिच्छता पश्चात् भूमिपतो पुरः यत्पुरुषेण हविषा देवायज्ञमतन्वता वसितोऽस्यासिराज्यम् ग्रीष्मयित्मः शरद्धविः सदास्यासन्तविनयः सप्तसहस्रकृताः देवायज्ञं तन्वानाः अवस्नं पुरुषं पशुं तैयज्ञं परिषिद्धौ शर्मन् पुरुषं ज्ञानकृतः येन देवाः साध्यार्षयश्च ये अस्मात् यज्ञात् सर्वभूतः कृतं प्रसाद्यं पशोरस्नाकस्येवायव्याय रजस्सामानि जग्निरे छन्दागंसि जग्निरे ಸೀತಾದೇವಿಯೇ ಅತ್ತಿಗೆಯೇ ನಿನ್ನ ತಾಯಿ. ಇದು ಸುಮಿತ್ರಾ ದೇವಿ ತನ್ನ ಮಗನಿಗೆ ಕೊಟ್ಟಂತಹ ಕಿವಿ ಮಾತು. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯ ವಾಸಿಯಾದ. ಕಾಡು ಕಾಲಾನಂದ್ ಅನ್ನೋದು ನಮ್ಮ ನೆಲೆಯಲ್ಲಿ ಶ್ರೀರಾಮಚಂದ್ರ ಕಾಡಿನೊಳಗೆ ಇರತಕ್ಕಂಥ ಋಷಿಮುನಿಗಳಿಗೆಲ್ಲ ಅವರ ಸಾಧನೆಗೆ ತೊಂದರೆ ನೀಡ್ತಾ ಇದ್ದಾರೆ ಯಾರು, ಅವರನ್ನೆಲ್ಲ ದೂರ ಮಾಡ್ತಾ ಅವರ ಕ್ಷತ್ರಿಯನಾಗಿ ತನ್ನ ಕರ್ತವ್ಯವನ್ನು ತಾನು ಅಲ್ಲೂ ನಿಭಾಯಿಸಿ ಸಹೋದರ ಪ್ರೇಮ ಭ್ರಾತೃ ಪ್ರೇಮ ಹೇಗಿರಬೇಕು ಅನ್ನೋದಕ್ಕೆ ನಿದರ್ಶನನಾದ. ಭರತ ರಾಮನೊಳಗೆ ಕಲಹ. ನನಗೆ ರಾಜ್ಯ ಬೇಕು, ನನಗೆ ರಾಜ್ಯ ಬೇಕು ಅಲ್ಲ, ರಾಜ್ಯ ನಿನ್ನಲ್ಲಿರ್ಲಿ, ರಾಜ್ಯ ನಿನ್ನಲ್ಲಿರ್ಲಿ ಅಂತ ಹೇಳಿ. ಅದೌದು, ಆದ್ರೆ ಸಾಮಾಜಿಕವಾಗಿ ನಾವು ಒಟ್ಟಾಗಿ ಸೇರ್ಲೇಬೇಕಾಗ್ತದೆ, ಅನಿವಾರ್ಯ. ಅದು ನಾವು ಹೋಗದಿದ್ರೆ ನಮ್ಮ ಕಣವನ್ನು ನಾವು ಹೇಳಬೇಕಾಗಿ ಆಗ್ತದೆ. ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಹೇಳಬೇಕು. ಅವ್ರು ಹೋಗ್ತಾರೆ, ಕೇಮರ ಸ್ವಾಮೀಜಿ ಹೋಗ್ತಾರೆ, ಕೆಲವು ಸ್ವಾಮೀಜಿಯವರು ಹೋಗ್ತಾರೆ. ಯಾಕಂದ್ರೆ ನಾವು ಭಾರತೀಯರಾಗಿ ಹುಟ್ಟಿದ ಮೇಲೆ ನಾವು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕು. ಹಾಗೆ ಈಗ ಗುತ್ತಿಗೆ ಸ್ವಾಮೀಜಿಯವರು ಕೇಳಿದ ಒಂದು ಸಮನ್ವಯವಾದ ಇದೆ, ಅದನ್ನು ನಾವು ಕೇಳುವ. ಎಲ್ಲ ಸಂತರಲ್ಲಿ ವಿನಂತಿ, ಒಂದೇ ನಿಮಿಷ ಸ್ವಾಮಿ, ಎಲ್ಲ ಸಂತರಲ್ಲಿ ವಿನಂತಿ. ಈಗ ನಮ್ಮ ವಿಷಯ ಒಂದು ಸ್ವಲ್ಪ ಬೇರೆ ಕಡೆ ಹೋಗಿರೋದ್ರಿಂದ ನಮ್ಮ ಬಂದಿರೋ ಉದ್ದೇಶ ಸ್ವಲ್ಪ ಅದರಲ್ಲಿ ಚ್ಯುತಿ ಬರುತ್ತೆ. ದಯವಿಟ್ಟು ಈ ವಿಷಯವನ್ನು ಬಿಡಿ, ಈ ವಿಷಯವನ್ನು ಬಿಟ್ಟು ನಾವು ಮುಂದುವರಿ. ಈ ವಿಷಯವನ್ನು ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಇದು ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಇವಾಗ ಈಗ ಬಂದಿರೋದು ನಮ್ಮ ಓಂ ಶ್ರೀ ಮಠದ ಶ್ರೀಗಳವರು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಶ್ರೀಗಳವರಿಗೆ ಅಥವಾ ಇಬ್ಬರು ಬದ್ಧ ಮಾಡೋದು ಉತ್ತಮ. ಮತ್ತೆ ಮೇ 11 ಕೆಲವರಿಗೆ ಮಾಡ್ಬೋದಾ ಅಂತ ಮಾಡ್ಬೋದಾ?
ಸ್ವಾಮಿ ನಾವು ನೋಡ್ಬಿಟ್ಟು ಹೇಳ್ತೀವಿ ಸ್ವಾಮಿ ತಾವು ಇಲ್ಲಿಯ ಒಂದು ಭೇಟಿಗೆ ಅಗತ್ಯ ಇದೆ. ಯಾಕಂದ್ರೆ ಇಲ್ಲಿಯವರು ಯಾರು ಹೋಗಿ ಮತ್ತೆ ಬೇರೆ ಗೊತ್ತಾಗ ಕಾಣೋದಿಲ್ಲ ನಮಗೆ. ಹಿರಿಯ ಸ್ವಾಮಿಗಳ ಹಿರಿಯ ಕಾರ್ಯಕರ್ತರ ಪ್ರತ್ಯೇಕ ನೀತಿಗೆ ಅವಶ್ಯಕತೆ ಇದೆ. ತಾವು ಎಲ್ಲಿ ಹೇಳ್ತಾ ಇದ್ದೀರಿ ಮೇ 11ಕ್ಕೆ ಏನ್ ಮಾಡ್ಬೇಕು ಅಂತ ತಾವು ಪ್ರಸ್ತಾವ ಮೇ 11ಕ್ಕೆ ಎಲ್ಲಿ ಮಾಡ್ಬೇಕು? ಬೇಕಾದ್ರೆ ಜಿಲ್ಲೆಯ ಸ್ವಾಮಿಗಳ ಒಂದು ಪ್ರತ್ಯೇಕ ಭೇಟಿ ಮಾಡೋಣ ನಾವು. ಎಲ್ಲಿ ಸ್ವಾಮಿ? ಎಲ್ಲಿ ಸ್ಥಳ ನಿಗದಿ ಶಿರ್ಸಿ ಓ ಸರಿ ಸರಿ ಮಾಡೋಣ. ಗುರುತಿಸ್ಕೊಟ್ಟು ಆದಿತು ಅಂತ ಹೇಳಿದ್ದಾರೆ, ಗುರುತಿಸಿದ್ದಾರೆ. ಆದಿತು ಅದನ್ನು ತಮ್ಮ ಹತ್ರ ಮುಖತ ಮಾತಾಡ್ತಾರೆ, ತಮ್ಮ ಹತ್ರ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಮಹಾರಾಜಿ ಸ್ವಾಮೀಜಿ. ತಮ್ಮ ಹತ್ರ ಆ ಬಗ್ಗೆ ಚರ್ಚೆ ಮಾಡ್ತಾರೆ. ದಿನಾಂಕದ ಬಗ್ಗೆ ಜಿಜ್ಞಾಸೆಯನ್ನು ಚರ್ಚೆ ಮಾಡ್ತಾರೆ ಸ್ವಾಮೀಜಿ. ತಮ್ಮ ಹತ್ರ ಮಾತಾಡಿ ಮತ್ತೆ ನಿರ್ಣಯ ಮಾಡೋಣ. 8ನೇ ತಾರೀಕಿಗೆ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಇದೆ. 18ಕ್ಕೆ ಮೇ ಸ್ವಾಮಿ ಅವ್ರ ಇವತ್ತು ಯಾರಾದ್ರೂ ತೆಗೆದಿದ್ರೆ ಏನಾಗ್ತದ ಅನ್ನೋದಕ್ಕ ಒಂದು ದುಸ್ವಪ್ನವಾಗಿ ನಾವು ಕಾಣಬೇಕು. ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಲು ಆಸೆ ಪಟ್ಟಂತೆ ಹರಿಯುವ ಸರ್ಪವ ಹಿಡಿದು ಕೆನ್ನೆಯ ತುಳಿಸಿಕೊಂಬಂತೆ ಉರಿಯುವ ಕೊಳ್ಳಿಯ ಹಿಡಿದು ಕೆರೆಯ ಸುಕ್ಕ ಬಿಡಿಸಿಕೊಂಬಂತೆ ಸಂತ ಸದ್ಗುರುಗಳ ಜೊತೆಗೆ ಮರೆತು ಸರಸವಾಡಿದೊಳೆ ಭಾರತೀಯ ಸಂಸ್ಕೃತಿಯ ಕೂಡ ಮರೆತು ಸಾರಸವಾಡಿದೊಳೆ ಸುಣ್ಣದ ಹರಳು ಕಟ್ಟಿಕೊಂಡು ಮಡುವ ಬಿದ್ದಂತೆ ಅನ್ನುವ ಮಾತನ್ನ ಸಂತರನ್ನ ಸದ್ಗುರುಗಳನ್ನ ಭಾರತೀಯರನ್ನ ತರುವುದಂದ್ರೆ ಸಂತರನ್ನ ಸದ್ಗುರುಗಳನ್ನ ಭಾರತೀಯರನ್ನ ಭಾರತೀಯ ಸಂಸ್ಕೃತಿಯನ್ನ ತರುವುದು ಒಂದ, ಹುಲಿಯ ಮೀಸೆಗಳನ್ನ ಹಿಡಿದು ಜೋಕಾಲಿ ಆಡಕ್ಕೆ ಆಸೆ ಪಡುವುದು ಒಂದ ಅನ್ನುವ ಮಾತನ್ನ ಹುಲಿಯ ಮೀಸೆ ಹಿಡಿದು ಜೋಕಾಲಿ ಆಡಕ್ ಹೋದ್ರ ಜೋಕಾಲಿ ಆಡೋರು ಉಳಿಯಂಗಿಲ್ಲ, ಆ ಹುಲಿ ಮೀಸೆ ಕಟ್ಟಕ್ ಹೋದವರು ಉಳಿಯಂಗಿಲ್ಲ. ಹರಿಯುವ ಸರ್ಪವ ಹಿಡಿದು ಕೆನ್ನೆಯ ತೊಡಿಸಿಕೊಂಬಂತೆ ಈ ಒಂದು ಸಂತ ಸದ್ಗುರುಗಳು ಮತ್ತು ಭಾರತೀಯ ಸನಾತನ ಸಂಸ್ಕೃತಿ ಭಾರತೀಯರಂದ್ರ ಹರಿಯುವ ಸರ್ಪ ಇದ್ದಂತೆ. ಅಕಸ್ಮಾತ್ ಮರೆತು ಆ ಸರ್ಪ ಹಿಡಿದು ಕೆನ್ನೆ ತುರಿಸಿಕೊಂಬಂತೆ ಕೆನ್ನೆಯ ತುರಿಸಿಕೊಂಬಂತೆ ಅಂದ್ರ ಆ ಹಿಡಿದವನು ಉಳಿದಿಲ್ಲ, ಕೆನ್ನೆ ತುರಿಸಿಕೊಂಬವನು ಉಳಿಯಂಗಿಲ್ಲ. ಮುಂದೆ ಹೇಳ್ತಾರ ಉರಿಯುವ ಕೊಳ್ಳೆಯ ಹಿಡಿದು ತೆರೆಯ ಸುಕ್ಕ ಬಿಡಿಸಿಕೊಂಬಂತೆ. ತಲೆಯಲ್ಲಿರ್ತಕ್ಕಂಥ ಗಿಡ್ಡನ್ನ ಬಿಡಿಸಿಕೊಳ್ಳಲಿಕ್ಕೆ ಉರಿಯುವ ಕೊಳ್ಳೆ ಹಿಡಿದು ತೆಲಿಗೆ ಹತ್ಕೊಂಡು, ಹಾಗೆ ಭಾರತೀಯರನ್ನ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಸಂತರನ್ನ ಸದ್ಗುರುಗಳನ್ನ ಸಂಸ್ಕಾರವನ್ನ ತಡೆದಿದ್ರ ಉರಿ ಕೊಳ್ಳಿ ತಗೊಂಡು ದೇಹ ಕತ್ಕೊಂಡಂಗ ಆಗ್ತದ. ಮುಂದೆ ಹೇಳ್ತಾರ ಅವರು ಏನಾದ್ರೂ ಮರೆತು ಸರಸ ಮಾಡಿದೊಳೆ ಇದೇನ್ ಹೇಳ್ತಾರ ನೆಗ್ಲೆಕ್ಟ್. ಎಲ್ಲಿ ಸಂತರು, ಎಲ್ಲಿ ಸನಾತನ ಧರ್ಮ, ಎಲ್ಲಿ ಸಂಸ್ಕೃತಿ, ಎಲ್ಲಿ ಭಾರತೀಯರು ಅಂತೇನಾದ್ರೂ ಮರೆತು ಸರಸ ಮಾಡಿದೊಳೆ ಹೊಟ್ಟಿಗೊಂದು ಬೆನ್ನಿಗೊಂದು ಸುಣ್ಣದ ಚೀಲ ಕಟ್ಕೊಂಡು ನೀರಿಗೆ ಈಸ್ಬಿದ್ದಂಗ ಆಗ್ತದ ನಿಮ್ ಬಾಳೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾವು ಸಂತರಾಗಿರ್ತಕ್ಕಂಥವ್ರು ಜಗತ್ತ ಗುರುಗಳಾಗಬಾರ್ದು, ಜಗದ ಗುರುಗಳಾಗಬಾರದು, ಜಗತ್ತಿಗೆ ಗುರುಗಳಾಗಬೇಕಾಗ್ಯದ, ಮಾರ್ಗದರ್ಶಕರಾಗಬೇಕಾಗ್ಯದ, ನೀತಿಯ ಪಾಠವನ್ನ ತಿಳಿ ಹೇಳಬೇಕಾಗ್ಯದ. ಬರೀ ಸಮಾವೇಶ ಸಮ್ಮೇಳನ ಇವು ಜಗತ್ತಿಗೆ ಮಾದರಿಯಾಗಬೇಕು. ಆಗಲೇ ಒಬ್ಬರು ಮಹಾತ್ಮ ಬಹಳ ಚಂದ ಹೇಳಿದರು, ಎಲ್ಲೋ ಎಲ್ಲಾ ಕಡೆ ಸಮಾವೇಶ ಸಮ್ಮೇಳನ ಮಾಡ್ತಾರೆ, ಎಲ್ಲೋ ಭಿಕ್ಷಾ ಕೊಡ್ತಾರೆ, ಎಲ್ಲೋ ಸನ್ಮಾನ ಮಾಡ್ತಾರೆ, ಶಾಲು ಆಹಾರ ಎತ್ಕೊಂಡು ಹೋಗೋದು, ಮತ್ ನಮ್ಮ ಮನದಾನ ಕುಂದುವುದು, ಮತ್ತಿದ ಇದ ಪರಂಪರೆ ಬೇಗ ಏನ್ ಡೆವಲಪ್ಮೆಂಟ್ ಆಯ್ತು, ಏನ್ ಬದಲಾವಣೆ ಆಗ್ಯದ, ಇವತ್ತು ಏನ್ ಬದಲಾವಣೆ ಆಗ್ಯದ ಅನ್ನೋದನ್ನ ನಾವು ಒಂದ್ಸಲ ಅವಲೋಕನ ಮಾಡ್ಕೋಬೇಕು. ಇವತ್ತು ಭಾರತೀಯ ಸಂತ ಮಹಾಪುರುಷ ಅಂತಕ್ಕಂಥ ಏನಾಗಬೇಕು ಅಂದ್ರೆ ಸಮಾಜಕ್ಕೆ ಮಾದರಿ ಆಗಬೇಕು,
ಸಮಾಜಕ್ಕೆ ದೊಡ್ಡದಾದ ಹಿರಿದಾದ ಕನ್ನಡಿಯಾಗಬೇಕು, ಮಾರ್ಗದರ್ಶನದ ದರ್ಪಣವಾಗಬೇಕು ಅನ್ನುವ ನನ್ನ ಅಭಿಪ್ರಾಯ. ಇಲ್ಲಿಗೆ ನನ್ನ ತೊದಲು ನುಡಿಗಳನ್ನು ನಿಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡಿ ನಾನು ವಿರಾಮ.